ನಮಸ್ಕಾರ ಸ್ನೇಹಿತರೆ, ನನ್ನ ಸ್ಟಡಿ ವಿತ್ ಶಂಕರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ತರಗತಿಯಲ್ಲಿ ಹಳೆಯ ಪ್ರಶ್ನೆ ಪತ್ರಿಕೆಗಳ ಕುರಿತು ಚರ್ಚಿಸೋಣ. ಈ ಒಂದು ಪ್ರಶ್ನೆಗಳು ಪರೀಕ್ಷಾ ದೃಷ್ಟಿಯಿಂದ ಭಾಳಷ್ಟು ಇಂಪಾರ್ಟೆಂಟ್. ಮುಂಬರುವ KPSC ಮತ್ತು KE ನಡೆಸುವಂತಹ ಪರೀಕ್ಷೆಗಳಲ್ಲಿ ಇವು ಸಂಭಾವ್ಯವಾಗಿ ಬರುವಂಥವು. ಆದ್ದರಿಂದ ಇವುಗಳ ಕುರಿತು ತಿಳಿದುಕೊಳ್ಳೋಣ ಸ್ನೇಹಿತರೆ. ಪ್ರಶ್ನೆ ನಂಬರ್ 1, ಸ್ವರಾಜ್ಯ ಪಕ್ಷವನ್ನು ಸ್ಥಾಪಿಸಿದವರು ಯಾರು? ಪ್ರಶ್ನೆ ನಂಬರ್ 1, ಸ್ವರಾಜ್ಯ ಪಕ್ಷವನ್ನು ಸ್ಥಾಪಿಸಿದವರು ಯಾರು? ಆಪ್ಷನ್ ಎ ಬಾಲ್ ಗಂಗಾಧರ್ ತಿಲಕ್, ಆಪ್ಷನ್ ಬಿ ಚಿತ್ತರಂಜನ್ ದಾಸ್, ಆಪ್ಷನ್ ಸಿ ಸುಭಾಷ್ ಚಂದ್ರ ಬೋಸ್, ಆಪ್ಷನ್ ಡಿ ಜಯಪ್ರಕಾಶ್ ನಾರಾಯಣ್. ಸ್ನೇಹಿತರೆ, ಇದರ ಸರಿಯಾದ ಉತ್ತರ ಇದು ಭಾಳ ಸರಳವಾದ ಪ್ರಶ್ನೆ. ಈ ಹಿಂದಿನ ಹಲವು ಪ್ರಶ್ನೆ ಪತ್ರಿಕೆಗಳಲ್ಲಿ ಒಂದು ಪ್ರಶ್ನೆ ಬಂದಿತ್ತು. ಇದರ ಉತ್ತರ ಆಪ್ಷನ್ ಬಿ ಚಿತ್ತರಂಜನ್ ದಾಸ್ ಅವರು. ಆಪ್ಷನ್ ಬಿ ಚಿತ್ತರಂಜನ್ ದಾಸ್ ಅವರು ಸ್ವರಾಜ್ಯ ಪಕ್ಷದ ಸ್ಥಾಪಕರು. ಸ್ನೇಹಿತರೆ, ಇದರ ಹಿನ್ನೆಲೆಯನ್ನು ತಿಳ್ಕೊಳ್ಳೋದಾದರೆ 1922ರಲ್ಲಿ ಚೌರಿ ಚೌರಾ ಘಟನೆಯ ನಂತರ ಮಹಾತ್ಮ ಗಾಂಧೀಜಿಯವರನ್ನು ಬಂಧಿಸಿ ಸೆರೆಮನೆಯಲ್ಲಿಟ್ಟಿರ್ತಾರೆ. ಆಗ ಕಾಂಗ್ರೆಸ್ನ ಹಲವು ನಾಯಕರುಗಳಲ್ಲಿ ಒಂದು ಗೊಂದಲ ಮತ್ತು ಭಿನ್ನಾಭಿಪ್ರಾಯಗಳು ಮೂಡುತ್ತವೆ. ಕೆಲವೊಂದಿಷ್ಟು ನಾಯಕರು ನಾವು ಶಾಸನ ಸಭೆಗಳನ್ನು ಪ್ರವೇಶಿಸಿ ಅಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡೋಣ ಅಂತ ಕೆಲವೊಂದಿಷ್ಟು ಜನರು ಅಂದ್ಕೊಳ್ತಾರೆ. ಆದರೆ ಇನ್ನೂ ಕೆಲವರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಆದರೆ 1922ರಲ್ಲಿ ಗಯಾ ಕಾಂಗ್ರೆಸ್ ಅಧಿವೇಶನ ನಡೀತದೆ. 1922ರಲ್ಲಿ ಗಯಾ ಕಾಂಗ್ರೆಸ್ ಅಧಿವೇಶನ ನಡೀತದೆ. ಇಂಪಾರ್ಟೆಂಟ್. ಇದರ ಅಧ್ಯಕ್ಷತೆಯನ್ನು ಚಿತ್ತರಂಜನ್ ದಾಸ್ ಅವರು ವಹಿಸ್ಕೊಂಡಿರ್ತಾರೆ. ಚಿತ್ತರಂಜನ್ ದಾಸ್ ಅವರು ಈ ಒಂದು ಅಧಿವೇಶನದಲ್ಲಿ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ನಾವು ಶಾಸನ ಸಭೆಯನ್ನು ಪ್ರವೇಶಿಸಿ ಬ್ರಿಟಿಷರ ವಿರುದ್ಧ ನಾವು ಹೋರಾಟವನ್ನು ಆರಂಭಿಸೋಣ ಅಂತ ಹೇಳ್ತಾರೆ. ಇಲ್ಲಿ ಈ ಒಂದು ಅಧ್ಯಕ್ಷರ ಮಾತಿಗೆ ವಿರುದ್ಧವಾಗಿ ಅವರ ಮಾತಿಗೆ ಸೋಲಾಗುತ್ತೆ. ಅವರ ಒಂದು ಅಭಿಪ್ರಾಯಕ್ಕೆ ಸೋಲಾಗ್ತದೆ. ಅಭಿಪ್ರಾಯಕ್ಕೆ ಸೋಲಾದಾಗ ಚಿತ್ತರಂಜನ್ ದಾಸ್ ಅವರು ಕಾಂಗ್ರೆಸ್ನ ಅಧ್ಯಕ್ಷತೆಯನ್ನು ರಾಜೀನಾಮೆ ಕೊಡ್ತಾರೆ. ಕಾಂಗ್ರೆಸ್ನಿಂದ ಹೊರಬಂದು ಡಿಸೆಂಬರ್ 31, 1922ರಂದು ಸ್ವರಾಜ್ಯ ಪಕ್ಷದ ಸ್ಥಾಪನೆ ಮಾಡ್ತಾರೆ. ಇಂಪಾರ್ಟೆಂಟ್. ಸ್ವರಾಜ್ಯ ಪಕ್ಷದ ಸ್ಥಾಪನೆ ಮಾಡ್ತಾರೆ. ಇಂಪಾರ್ಟೆಂಟ್. ಇನ್ನು ಸ್ವರಾಜ್ಯ ಪಕ್ಷದ ಅಧ್ಯಕ್ಷರು ಯಾರಾಗ್ತಾರೆ ಅಂದರೆ ಅವರೇ ಆಗ್ತಾರೆ. ಚಿತ್ತರಂಜನ್ ದಾಸ್ ಅವರು ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾರೆ. ಚಿತ್ತರಂಜನ್ ದಾಸ್ ಅಧ್ಯಕ್ಷರಾಗ್ತಾರೆ. ಇದರ ಕಾರ್ಯದರ್ಶಿಗಳಾಗಿ ಮೋತಿಲಾಲ್ ನೆಹರು. ಕಾರ್ಯದರ್ಶಿಗಳು ಯಾರು? ಮೋತಿಲಾಲ್ ನೆಹರು ಅವರು ಆಯ್ಕೆ ಆಗ್ತಾರೆ. ಇದು ಸ್ವರಾಜ್ಯ ಪಕ್ಷದ ಕುರಿತು ಒಂದು ಮಾಹಿತಿ. ಸ್ನೇಹಿತರೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಜಸ್ಟಿಸ್ ಪಕ್ಷವು ಬ್ರಾಹ್ಮಣೇತರ ಚಳವಳಿಯನ್ನು ಈ ರಾಜ್ಯದಲ್ಲಿ ಪ್ರಾರಂಭಿಸಿತು. ಜಸ್ಟಿಸ್ ಪಕ್ಷವು ಬ್ರಾಹ್ಮಣೇತರ ಚಳವಳಿಯನ್ನು ಈ ರಾಜ್ಯದಲ್ಲಿ ಪ್ರಾರಂಭಿಸಿತು. ಆಪ್ಷನ್ ಎ ಮೈಸೂರು, ಆಪ್ಷನ್ ಬಿ ಮಹಾರಾಷ್ಟ್ರ, ಆಪ್ಷನ್ ಸಿ ತಿರುವಾಂಕೂರು, ಆಪ್ಷನ್ ಡಿ ಮದ್ರಾಸ್. ಇದರ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಮದ್ರಾಸ್. ಇಂಪಾರ್ಟೆಂಟ್. ಮದ್ರಾಸ್. ಜಸ್ಟಿಸ್ ಪಕ್ಷವು ಬ್ರಾಹ್ಮಣೇತರ ಚಳವಳಿಯನ್ನು ಮದ್ರಾಸ್ ರಾಜ್ಯದಲ್ಲಿ ಪ್ರಾರಂಭಿಸ್ತದೆ. ಸ್ನೇಹಿತರೆ, ಈ ಒಂದು ಜಸ್ಟಿಸ್ ಪಾರ್ಟಿಯ ಕುರಿತು ಒಂದು ಚಿಕ್ಕದಾಗಿ ನೋಡೋಣ ಸ್ನೇಹಿತರೆ. ಜಸ್ಟಿಸ್ ಪಾರ್ಟಿಯನ್ನು 1916ರಲ್ಲಿ ಸ್ಥಾಪನೆ ಮಾಡ್ತಾರೆ. 1916ರಲ್ಲಿ ಸ್ಥಾಪನೆ ಆಗ್ತದೆ. ಏನಕ್ಕಪ್ಪ ಇದು ಸ್ಥಾಪನೆ ಆಗ್ತದೆ ಅಂದರೆ ಬ್ರಾಹ್ಮಣರ ಒಂದು ಆಡಳಿತಾತ್ಮಕ ಮತ್ತು ಸಾಮಾಜಿಕ ಪ್ರಾಬಲ್ಯವನ್ನು ವಿರೋಧಿಸಿ ಬ್ರಾಹ್ಮಣೇತರರ ಹಕ್ಕುಗಳನ್ನು ರಕ್ಷಿಸಲಿಕ್ಕೆ ಈ ಒಂದು ಪಾರ್ಟಿಯನ್ನು ಸ್ಥಾಪನೆ ಮಾಡ್ತಾರೆ. ಬ್ರಾಹ್ಮಣೇತರರ ಹಕ್ಕುಗಳನ್ನು ರಕ್ಷಿಸಲಿಕ್ಕೆ, ಬ್ರಾಹ್ಮಣೇತರರ ಹಕ್ಕುಗಳನ್ನು ಎತ್ತಿ ಹಿಡಿಯಲಿಕ್ಕೆ ಈ ಒಂದು ಪಾರ್ಟಿಯನ್ನು ಸ್ಥಾಪನೆ ಮಾಡ್ತಾರೆ. ಇನ್ನು ಸ್ಥಾಪಕರು ಯಾರು ಕೇಳ್ತಾರೆ ಸ್ನೇಹಿತರೆ. ಈ ಒಂದು ಜಸ್ಟಿಸ್ ಪಾರ್ಟಿಯ ಸ್ಥಾಪಕರು ಯಾರಂದರೆ TM ನಾಯರ್ ಸ್ಥಾಪಕರು. ಇಂಪಾರ್ಟೆಂಟ್. ಸ್ಥಾಪಕರು TM ನಾಯರ್, P ತ್ಯಾಗರಾಜ್ ಚಟ್ಟಿ ಮತ್ತು ಸಿ ನಟೇಶ್ ನಾರ್. ಈ ಒಂದು ಪಾರ್ಟಿಯ ಜಸ್ಟಿಸ್ ಪಾರ್ಟಿಯ ಸ್ಥಾಪಕರು.
ಇದನ್ನು ದಕ್ಷಿಣ ಭಾರತೀಯ ಲಿಬರಲ್ ಫೆಡರೇಷನ್ ಅಂತಲೂ ಕರೀತಾರೆ. ಇದಕ್ಕೆ ಇನ್ನೊಂದು ಹೆಸರಿದೆ, ಏನಂದರೆ ದಕ್ಷಿಣ ಭಾರತೀಯ ಲಿಬರೇಷನ್ ಫೆಡರೇಷನ್, ದಕ್ಷಿಣ ಭಾರತೀಯ ಲಿಬರಲ್ ಫೆಡರೇಷನ್ ಅಂತ ಕರೀತಾರೆ. ಲಿಬರಲ್ ಫೆಡರೇಷನ್ ಇಂಪಾರ್ಟೆಂಟ್. ಬ್ರಾಹ್ಮಣೇತರರ ಹಕ್ಕುಗಳನ್ನು ಎತ್ತಿ ಹಿಡಿಯಲಿಕ್ಕೆ ಈ ಒಂದು ಪಾರ್ಟಿಯನ್ನು ಸ್ಥಾಪನೆ ಮಾಡ್ತಾರೆ. ಸ್ಥಾಪಕರು TM ನಾಯರ್, P ತ್ಯಾಗರಾಜ ಚೆಟ್ಟಿ, C ನಟೇಶ್ನಾರ್. 1916ರಲ್ಲಿ ಮದ್ರಾಸ್ ಪ್ರೆಸಿಡೆನ್ಸಿಯಲ್ಲಿ ಈ ಒಂದು ಜಸ್ಟಿಸ್ ಪಾರ್ಟಿಯನ್ನು ಸ್ಥಾಪನೆ ಮಾಡ್ತಾರೆ ಸ್ನೇಹಿತರೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ ಸ್ನೇಹಿತರೆ. ಬ್ರಿಟಿಷರ ವಿರುದ್ಧ ಬಿರ್ಸಾನ ನೇತೃತ್ವದಲ್ಲಿ ನಡೆದ ದಂಗೆಯ ಹೆಸರೇನು? ಬ್ರಿಟಿಷರ ವಿರುದ್ಧ ಬಿರ್ಸಾನ ನೇತೃತ್ವದಲ್ಲಿ ನಡೆದ ದಂಗೆಯ ಹೆಸರೇನು? ಆಪ್ಷನ್ ಎ ಸಂತಾಲರ ದಂಗೆ, ಆಪ್ಷನ್ ಬಿ ಮುಂಡರ ದಂಗೆ, ಆಪ್ಷನ್ ಸಿ ಕಚ್ಚಾನಾಗ ದಂಗೆ, ಆಪ್ಷನ್ ಡಿ ರಾಂಪಾ ದಂಗೆ. ಸ್ನೇಹಿತರೆ, ಇದು ಭಾಳಷ್ಟು ಇಂಪಾರ್ಟೆಂಟ್ ಆದಂತಹ ಒಂದು ಪ್ರಶ್ನೆ. ಹಲವು ಪ್ರಶ್ನೆ ಪತ್ರಿಕೆಗಳಲ್ಲಿ ಈ ಒಂದು ಪ್ರಶ್ನೆ ಬಂದಿತ್ತು ಸ್ನೇಹಿತರೆ. ಇದರ ಸರಿಯಾದ ಉತ್ತರ ಮುಂಡಾ ದಂಗೆ. ಇದರ ಸರಿಯಾದ ಉತ್ತರ ಮುಂಡಾ ದಂಗೆ ಅಂತ ಕರೀತಾರೆ. ಇದು ಆರಂಭವಾಗಿದ್ದು 1899 ಇಸ್ವಿಯಲ್ಲಿ ಆರಂಭವಾಗ್ತದೆ. 1899 ಇಸ್ವಿಯಲ್ಲಿ ಬಿರ್ಸಾ ಮುಂಡಾ ಅವರ ನೇತೃತ್ವದಲ್ಲಿ ಆರಂಭವಾಗ್ತದೆ. ಬಿರ್ಸಾ ಮುಂಡಾ ಅವರ ನೇತೃತ್ವದಲ್ಲಿ ಆರಂಭವಾಗ್ತದೆ. ಇದು ಎಲ್ಲಿ ಆರಂಭವಾಗ್ತದೆ ಅಂದರೆ ಜಾರ್ಖಂಡ್ನ ಛೋಟಾ ನಾಗಪುರದಲ್ಲಿ, ಜಾರ್ಖಂಡ್ ರಾಜ್ಯದ ಛೋಟಾ ನಾಗಪುರ ಪ್ರಸ್ಥಭೂಮಿಯಲ್ಲಿ ಈ ಒಂದು ದಂಗೆ ಪ್ರಾರಂಭಿಸ್ತಾರೆ ಬಿರ್ಸಾ ಮುಂಡಾ ಅವರು. ಏನಕ್ಕಪ್ಪ ಈ ದಂಗೆ ಪ್ರಾರಂಭವಾಗ್ತದೆ ಅಂದರೆ ಬ್ರಿಟಿಷರ ಒಂದು ಭೂನೀತಿಗಳು ಮತ್ತು ಜಮೀನ್ದಾರರ ಶೋಷಣೆ ಮತ್ತು ಕ್ರಿಶ್ಚಿಯನ್ ಮತಾಂತರದ ವಿರುದ್ಧ ಬಿರ್ಸಾ ಮುಂಡಾ ಅವರು ಬ್ರಿಟಿಷರ ವಿರುದ್ಧ ಮುಂಡಾ ದಂಗೆಯನ್ನು ಪ್ರಾರಂಭಿಸ್ತಾರೆ ಸ್ನೇಹಿತರೆ. ಇದು ಈ ಪ್ರಶ್ನೆಯ ಒಂದು ವಿಶ್ಲೇಷಣೆ ಸ್ನೇಹಿತರೆ. ಮುಂದಿನ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ಕರ್ನಾಟಕದ ಬಾರ್ಡೋಲಿ ಎಂದು ಕರ್ನಾಟಕದ ಯಾವ ಸ್ಥಳವನ್ನು ಕರೆಯುತ್ತಾರೆ? ಕರ್ನಾಟಕದ ಬಾರ್ಡೋಲಿ ಎಂದು ಯಾವ ಸ್ಥಳವನ್ನು ಕರೆಯುತ್ತಾರೆ? ಆಪ್ಷನ್ ಎ ಶಿವಪುರ, ಆಪ್ಷನ್ ಬಿ ಸಿರ್ಸಿ, ಆಪ್ಷನ್ ಸಿ ಅಂಕೋಲಾ, ಆಪ್ಷನ್ ಡಿ ಹೊನ್ನಾವರ. ಸ್ನೇಹಿತರೆ, ಇನ್ನೊಂದು ಸರಿ ಪ್ರಶ್ನೆಯನ್ನು ರಿಪೀಟ್ ಮಾಡ್ತೀನಿ. ಕರ್ನಾಟಕದ ಬಾರ್ಡೋಲಿ ಎಂದು ಯಾವ ಸ್ಥಳವನ್ನು ಕರೆಯುತ್ತಾರೆ? ಇದರ ಸರಿಯಾದ ಉತ್ತರ ಅಂಕೋಲಾ. ಅಂಕೋಲಾವನ್ನು ಕರ್ನಾಟಕದ ಬಾರ್ಡೋಲಿ ಅಂತ ಕರೀತಾರೆ. ಗುಜರಾತ್ ರಾಜ್ಯದಲ್ಲಿ ಈ ಬಾರ್ಡೋಲಿ ಬರುತ್ತದೆ. ಗುಜರಾತ್ ರಾಜ್ಯದಲ್ಲಿ ಬಾರ್ಡೋಲಿಯಲ್ಲಿ ಬರುತ್ತದೆ. ಗುಜರಾತ್ ರಾಜ್ಯದಲ್ಲಿ ಬರುತ್ತದೆ. ಈ ಗುಜರಾತ್ ರಾಜ್ಯದ ಬಾರ್ಡೋಲಿಯಲ್ಲಿ ಸರ್ದಾರ್ ಪಟೇಲರು ರೈತರ ಒಂದು ಕರ ನಿರಾಕರಣಾ ಚಳವಳಿಯನ್ನು, ರೈತರನ್ನು ಒಗ್ಗೂಡಿಸಿಕೊಂಡು ಕರ ನಿರಾಕರಣಾ ಚಳವಳಿಯನ್ನು ಬ್ರಿಟಿಷರ ವಿರುದ್ಧ ಮಾಡ್ತಾರೆ. ಇದೇ ಮಾದರಿಯ ಹೋರಾಟ ನಮ್ಮ ಅಂಕೋಲಾ ತಾಲೂಕಿನಲ್ಲಿ ನಡೀತದೆ. ಆದ್ದರಿಂದ ಇದಕ್ಕೆ ಕರ್ನಾಟಕದ ಬಾರ್ಡೋಲಿ ಅಂತ ಕರೀತಾರೆ ಸ್ನೇಹಿತರೆ. ಇದು ಬಾರ್ಡೋಲಿಯ ಕುರಿತಾದಂತಹ ಒಂದು ವಿಶ್ಲೇಷಣೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ ಸ್ನೇಹಿತರೆ. ಗರೀಬಿ ಹಟಾವೋ ಕಾರ್ಯಕ್ರಮವು ಯಾವ ಪಂಚವಾರ್ಷಿಕ ಯೋಜನೆಯ ಉದ್ದೇಶವಾಗಿತ್ತು? ಗರೀಬಿ ಹಟಾವೋ ಕಾರ್ಯಕ್ರಮವು ಯಾವ ಪಂಚವಾರ್ಷಿಕ ಯೋಜನೆಯ ಉದ್ದೇಶವಾಗಿತ್ತು? ಆಪ್ಷನ್ ಎ 5ನೇ ಪಂಚವಾರ್ಷಿಕ ಯೋಜನೆ, ಆಪ್ಷನ್ ಬಿ 4ನೇ ಪಂಚವಾರ್ಷಿಕ ಯೋಜನೆ, ಆಪ್ಷನ್ ಸಿ 7ನೇ ಪಂಚವಾರ್ಷಿಕ ಯೋಜನೆ, ಆಪ್ಷನ್ ಡಿ 4ನೇ ಪಂಚವಾರ್ಷಿಕ ಯೋಜನೆ. ಭಾಳ ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆ ಸ್ನೇಹಿತರೆ. ಇದರ ಸರಿಯಾದ ಉತ್ತರ 5ನೇ ಪಂಚವಾರ್ಷಿಕ ಯೋಜನೆ. 5ನೇ ಪಂಚವಾರ್ಷಿಕ ಯೋಜನೆ ಇದರ ಸರಿಯಾದ ಉತ್ತರ. 5ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಗರೀಬಿ ಹಟಾವೋ ಕಾರ್ಯಕ್ರಮವನ್ನು ಅಳವಡಿಸಿಕೊಂಡಿರ್ತಾರೆ. ಈ ಗರೀಬಿ ಹಟಾವೋ ಕಾರ್ಯಕ್ರಮವನ್ನು ಯಾವ ಪ್ರಧಾನಮಂತ್ರಿ ಆರಂಭಿಸಿದರು ಅಂತ ಪ್ರಶ್ನೆಯನ್ನು ಕೇಳಿದ್ರು ಸ್ನೇಹಿತರೆ. ಇಂದಿರಾ ಗಾಂಧಿಯವರು ಗರೀಬಿ ಹಟಾವೋ ಕಾರ್ಯಕ್ರಮವನ್ನು ಆರಂಭಿಸ್ತಾರೆ. ಇಂದಿರಾ ಗಾಂಧಿಯವರು ಗರೀಬಿ ಹಟಾವೋ ಕಾರ್ಯಕ್ರಮವನ್ನು ಆರಂಭಿಸಿದಂತಹ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರು ಸ್ನೇಹಿತರೆ. 1974-78 ಕಾಲಘಟ್ಟದಲ್ಲಿ, 74ರಿಂದ 78ರ ಒಂದು ಕಾಲಘಟ್ಟದಲ್ಲಿ 5ನೇ ಪಂಚವಾರ್ಷಿಕ ಯೋಜನೆಯನ್ನು ಆರಂಭಿಸ್ತಾರೆ. 5ನೇ ಪಂಚವಾರ್ಷಿಕ ಯೋಜನೆಯನ್ನು 1974ರಿಂದ 78ರ ಒಂದು ಕಾಲಘಟ್ಟದಲ್ಲಿ ಇಂದಿರಾ ಗಾಂಧಿಯವರು ಆರಂಭಿಸಿದಂತಹ ಒಂದು ಜನಪ್ರಿಯ ಯೋಜನೆ ಗರೀಬಿ ಹಟಾವೋ ಯೋಜನೆ ಸ್ನೇಹಿತರೆ. ಈ ಒಂದು ಯೋಜನೆಯಲ್ಲಿ 5ನೇ ಪಂಚವಾರ್ಷಿಕ ಯೋಜನೆಯಲ್ಲಿ 20 ಅಂಶಗಳ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದರು. 20 ಅಂಶಗಳ ಕಾರ್ಯಕ್ರಮವನ್ನು ಕೂಡ ಇದರಲ್ಲಿ ಹಾಕಿಕೊಂಡಿದ್ದರು. 20 ಅಂಶಗಳ ಕಾರ್ಯಕ್ರಮ ಕೂಡ
5ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಬರುವಂಥದ್ದು. ಇದು ಇಂಪಾರ್ಟೆಂಟ್ ಸ್ನೇಹಿತರೆ. ಗರೀಬಿ ಹಠಾವೋ ಕಾರ್ಯಕ್ರಮ 5ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಬರುವಂಥದ್ದು. ಗರೀಬಿ ಹಠಾವೋ ಕಾರ್ಯಕ್ರಮವನ್ನು ಪ್ರಾರಂಭಿಸಿದವರು ಇಂದಿರಾ ಗಾಂಧಿಯವರು. 5ನೇ ಪಂಚವಾರ್ಷಿಕ ಯೋಜನೆ ಆರಂಭವಾಗಿದ್ದು 1974ರಿಂದ 78ರ ಅವಧಿಯಲ್ಲಿ 5ನೇ ಪಂಚವಾರ್ಷಿಕ ಯೋಜನೆ ಆರಂಭವಾಗ್ತದೆ. ಇನ್ನು 5ನೇ ಪಂಚವಾರ್ಷಿಕ ಯೋಜನೆಯಲ್ಲಿ 20 ಅಂಶಗಳ ಕಾರ್ಯಕ್ರಮವನ್ನು ಕೂಡ ಇದರ ಅಡಿಯಲ್ಲಿ ಹಾಕಿಕೊಂಡಿರ್ತಾರೆ ಸ್ನೇಹಿತರೆ. ಇಷ್ಟು ಈ ಒಂದು ಪ್ರಶ್ನೆಯ ವಿಶ್ಲೇಷಣೆ ಸ್ನೇಹಿತರೆ. ಇಷ್ಟು ಪ್ರಶ್ನೆಗಳನ್ನು ನಾವು ಚರ್ಚಿಸಿದ್ವಿ ಸ್ನೇಹಿತರೆ. ಮುಂದಿನ ತರಗತಿಯಲ್ಲಿ ಇನ್ನೂ ಹಲವಾರು ಪ್ರಶ್ನೆಗಳನ್ನು ಚರ್ಚಿಸೋಣ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ದಯವಿಟ್ಟು ನನ್ನ ಸ್ಟಡಿ ವಿತ್ ಶಂಕರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇಲ್ಲಿಗೆ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.